ಕಾಗೆಗಳನ್ನು ನೋಡದವರು ಯಾರಾದರೂ ಇರುತ್ತಾರೆಯೇ? ಹೌದು, ಎಲ್ಲರೂ ನೋಡಿ. ಕಾಗೆಗಳ ಬಣ್ಣ ಕಪ್ಪು. ಅವುಗಳ ಕೆಲಸ ಜಾಡಮಾರಿ ತರ ಎಲ್ಲವನ್ನೂ ಶುಚಿಗೊಳಿಸುವುದು. ಎಲ್ಲ ರಸ್ತೆ ಬದಿಗಳಲ್ಲಿರುವಂಥದ್ದು, ಮನೆಗಳ ಮುಂದೆ ಇರುವುದಂಥದ್ದು ಎಲ್ಲವನ್ನು ಶುಚಿ ಮಾಡಿ ಅವು ಶುಚಿತ್ವದ ಜೀವಿ ಎಂಬ ಹೆಸರನ್ನು ಪಡೆದಿದೆ. ಆದರೆ ಇದು ಒಂದು ಅಸೆಂಬ್ಲಿಯಲ್ಲಿ ಗಲಾಟೆ ಕಾರಣವಾಯಿತು ಎಂದರೆ ನಂಬುತ್ತೀರಾ? ಹೌದು, ಅಸ್ಸಾಮಿನ ಅಸೆಂಬ್ಲಿಯಲ್ಲಿ ಹಿಂದೊಮ್ಮೆ ಇಂತಹ ಒಂದು ಘಟನೆ. ಅಲ್ಲಿನ ವಿರೋಧ ಪಕ್ಷದವರು ಗಲಾಟೆ ಮಾಡುತ್ತಿದ್ದಾಗ ಸ್ಪೀಕರ್ ಹೇಳಿದ್ರು, ನೀವು ಯಾಕೆ ಕಾಗೆಗಳ ತರ ಸದ್ದು ಮಾಡ್ತಾ ಇದ್ದೀರಿ, ಯಾಕೆ ಕಾಗೆಗಳ ತರ ಗಲಾಟೆ ಮಾಡ್ತಾ ಇದ್ದೀರಿ ಅಂತ. ಯಾಕಂದ್ರೆ ಕಾಗೆಗಳು ಏನಾದ್ರು ನೋಡಿದ್ರೆ ಬಂದು ಬಳಗವನ್ನು ಕರೆದು ಕಾ 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 ಅಂತ ಎಲ್ಲ ಮಾಡುತ್ತದೆ. ಅದೊಂದು ಸದ್ದು ಕರ್ಕಶವಾಗಿ ಕೇಳಬಹುದು. ಅವುಗಳಲ್ಲಿರುವ ಪ್ರೀತಿ ವಿಶ್ವಾಸ ನಮ್ಮ ಜನರಲ್ಲಿಲ್ಲ. ಹೀಗೆ ಸ್ಪೀಕರ್ ಈ ರೀತಿ ಯಾಕೆ ಹಾಗೆ ಅಂತ ಕೇಳಿದ ಕೂಡಲೇ ವಿರೋಧ ಪಕ್ಷದವರೆಲ್ಲರೂ ಕೋಪದಿಂದ ಮಾತನಾಡಿ ಪ್ರತಿಭಟನೆ ಆರಂಭಿಸಿ, ಅಂತಹ ಪದವನ್ನ ದಾಖಲೆಯಿಂದ ತೆಗೆಯಬೇಕು, ಅದನ್ನು ದಾಖಲೆ ಮಾಡಬಾರ್ದು, ಅದು ಸರಿಯಲ್ಲ. ಕಾಗೆ ಕಾಗೆ ಪಾಪ, ಈ ಕಾಗೆಗೆ ಏನು ಗೊತ್ತು? ಕಾಗೆಗಳಿಗೆ ಗೊತ್ತಾ? ನಮ್ಮ ರಾಜಕಾರಣಿಗಳಿಗೂ ಕಾಗೆ ಕಂಡ್ರೆ ಆಗುವುದಿಲ್ಲ, ಕಾಗೆ ಹೆಸರು ಕೇಳಿದ್ರೆ ಆಗುವುದಿಲ್ಲ. ಯಾಕಂದ್ರೆ ಕೆಲ ಮೂಢನಂಬಿಕೆ ಇದೆ. ಕಾಗೆ ಮನೆಯೊಳಗೆ ಬಂದರೆ ಕೆಟ್ಟದ್ದು ಎಂತ ಮೂಢನಂಬಿಕೆ. ಯಾಕಂದ್ರೆ ನಾವು ಮೂಢನಂಬಿಕೆಯನ್ನ ನಂಬಿಕೊಂಡು ಅದರಲ್ಲೇ ಮುಳುಗಿ ಎದ್ದವರು. ನಮಗೆ ಇಲ್ಲಿ ಕಾಗೆಯ ಒಳ್ಳೆಯ ಗುಣಗಳು ಅರ್ಥವಾಗುತ್ತದೆ, ಅವುಗಳಲ್ಲಿರುವ ಪ್ರೀತಿ ವಿಶ್ವಾಸ ಎಲ್ಲ ಅರ್ಥ ಆಗುತ್ತೆ. ಅವುಗಳು ಮಾಡುವಂತಹ ಒಳ್ಳೆಯ ಕೆಲಸಗಳು ಯಾವ ಅರ್ಥ ಆಗುತ್ತೆ? ಅದ್ಯಾವುದು ಅರ್ಥ ಆಗಲ್ಲ. ಈ ರಾಜಕಾರಣಿಗಳಿಗೆ ಏನ್ ಬೇಕು? ರಾಜಕಾರಣಿಗಳಿಗೆ ಪ್ರತಿಭಟನೆ ಮಾಡಬೇಕು, ಜನರ ತೆರಿಗೆ ಹಣವನ್ನ ಅವರ ಗಲಾಟೆಗಾಗಿ ಖರ್ಚು ಮಾಡಬೇಕು. ಅವ್ರು ಮಾಡುವ ಗಲಾಟೆ ಸದ್ದು ಗದ್ದಲಕ್ಕಾಗಿ ಖರ್ಚು ಮಾಡಿ ಸಮಾಧಾನವಾಗಿ ಸಮಾಧಾನದಿಂದ ಮಾತನಾಡಿದರೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾತನಾಡಿದಾಗ ಅದನ್ನು ಎಲ್ಲರೂ ಕೇಳಿಸಿಕೊಂಡು ಅದಕ್ಕೆ ಬೇಕಾದ ಉತ್ತರವನ್ನು ಕೊಡುವುದು ಬಿಟ್ಟು ಈ ರೀತಿಯ ಗಲಾಟೆಗಳನ್ನ ಅಸೆಂಬ್ಲಿಗಳಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ನಡೆಯುವುದನ್ನು ನೋಡುವಾಗ ಈ ಕಾಗೆಗಳಿರುವಂತಹ ಒಗ್ಗಟ್ಟು, ಆ ಕಾಗೆಗಳಿರುವಂತಹ ಆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಇರುವ ಗಮನ ನಮ್ಮ ಈ ರಾಜಕಾರಣಿಗಳಿಗೆ ಇಲ್ಲವಲ್ಲ ಎಂಬ ಒಂದು ಅನಿಸುತ್ತದೆ. ಯಾಕೆ? ಅವರು ಒಂದು ಕಾಗೆಯ ಹೆಸರನ್ನ ಹೇಳಿದ ಕೂಡಲೇ ಅದನ್ನು ದಾಖಲೆಯಿಂದ ತೆಗೆಯಬೇಕು, ಅದನ್ನು ದಾಖಲೆ ಮಾಡಬಾರದು, ಅದು ತಪ್ಪಾದ ಪದ. ಅದರಲ್ಲಿ ಯಾವ ಕೆಟ್ಟ ಪದವನ್ನು ನಾನು ನೋಡಿಲ್ಲ, ಅದರಲ್ಲಿ ಕೆಟ್ಟದಾದಂತ ಯಾವ ಅಭಿಪ್ರಾಯವೂ ಇಲ್ಲ. ಕಾಗೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತ ಒಂದು ಪಕ್ಷಿ. ಆ ಪಕ್ಷಿಯ ಬಗ್ಗೆ ಆ ರೀತಿ ಗಲಾಟೆ ಮಾಡುವುದು ಮೂಢನಂಬಿಕೆಯ ಫಲವೇ. ಇಂತಹ ವಿಷಯಗಳು ಹೆಚ್ಚು ಚರ್ಚೆಗೊಳಗಾಗುತ್ತದೆ. ಅವರು ಅಸೆಂಬ್ಲಿಯಲ್ಲಿ ಇಂತಹ ಅಸಂಬದ್ಧವಾದಂತಹ ರೀತಿಯಲ್ಲಿ ಪ್ರತಿಭಟನೆ ಮಾಡುವುದುಂಟು. ಆದ್ದರಿಂದ ಯಾರಿಗೇನು ಲಾಭ ಎಂಬುದು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ.